Dear students, very good morning. So today our discussion topic is about introduction to metric systems. So what actually introduction to metric system means? Okay, we all know the metric systems. Okay, so metric systems ಅಂತ ಹೇಳಿದ್ರೆ ನಿಮಗೆ ಈ ಒಂದು ಮಾಪನ ವ್ಯವಸ್ಥೆ ಅಂತ ಬರುತ್ತೆ. ಓಕೆ, ಏನ್ ಆಕ್ಚುಲಿ ಸರ್ ಇದು ಮಾಪನ ವ್ಯವಸ್ಥೆ ಅಥವಾ ಮೆಟ್ರಿಕ್ ಸಿಸ್ಟಮ್ಸ್ ವಾಟ್ ಆಕ್ಚುಲಿ ವಿ ಆರ್ ಡಿಸ್ಕಸಿಂಗ್ ಏನು ಅಂತ ಹೇಳೋದಾದ್ರೆ ದಿನನಿತ್ಯ ಇನ್ ಅವರ್ ಡೈಲಿ ಯೂಸೇಜ್ ನೀವು ಬೆಳಿಗ್ಗೆಯಿಂದ ಓಕೆ ನೀವು ಬೆಳಿಗ್ಗೆ ಏನಾದ್ರು ಹಾಲು ತರಬೇಕು. ಎಷ್ಟು ಲೀಟರ್ ತರ್ತೀರಿ ನೀವು? ಒಂದು ಅರ್ಧ ಲೀಟರ್ ತರ್ತೀರಲ್ಲ, ಅರ್ಧ ಲೀಟರ್ ಅಥವಾ 1 ಲೀಟರ್ ನೀವು ಹಾಲು ತಗೊಂಡ್ ಬರ್ತೀರಿ. ಅಥವಾ ನೀವೇನಾದ್ರೂ ಒಂದ್ ಕಡೆ ಟ್ರಾವೆಲ್ ಮಾಡಬೇಕು, ಇಲ್ಲಿಂದ ನೀವು ಆಫೀಸ್ ಅಥವಾ ನಿಮ್ಮ ಕಾಲೇಜ್ಗಳಿಗೆ ಹೋಗ್ಬೇಕು. ಎಷ್ಟು ನಿಮ್ಮ ಮನೆಯಿಂದ ನಿಮ್ಮ ಕಾಲೇಜು ಅಥವಾ ನಿಮ್ಮ ಆಫೀಸ್ ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರೆ ನೀವು ಹೇಳ್ತೀರಿ ಸರ್ 5 ಕಿಲೋಮೀಟರ್ಸ್ ಇದೆ ಅಂತ ಅಂದ್ಬಿಟ್ಟು. ಓಕೆ, 5 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತೀರಲ್ವಾ? ಅಥವಾ ನೀವು ಏನಾದ್ರೂ ಒಂದು ಲೈಕ್ ಏನಾದ್ರೂ ಒಂದು ಏನು ಪರ್ಚೇಸ್ ಮಾಡ್ತೀರಿ, ನೀವು ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಮಾಡಿದಾಗ ಅಕ್ಕಿ ಅಥವಾ ನಿಮ್ಮ ಮನೆಗೆ ಬೇಕಾಗಿರತಕ್ಕಂಥ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀರಿ. ಹೆಂಗ್ ಪರ್ಚೇಸ್ ಮಾಡ್ತೀರಿ ಸರ್? 1 kg ಒಂದು ರೈಸ್ ಕೊಡಿ, ಅಥವಾ ಒಂದು ಅರ್ಧ ಕೆಜಿ ನಿಮ್ಗೆ ಈ ಒಂದು ವಸ್ತುವನ್ನ ಕೊಡಿ, ಅಥವಾ ಒಂದು ತರಕಾರಿ ಕೊಡಿ ಅಂತ ಕೇಳ್ತೀರಿ. ಇದನ್ನೆಲ್ಲ ಹೆಂಗೆ ಮೆಜರ್ ಮಾಡ್ತಾರೆ? ಅಥವಾ ಈ ಒಂದು ಈಗ 1 kg ನೀವು ನೋಡಿರ್ಬೋದಲ್ವಾ, ಇವತ್ತೆಲ್ಲರೂ ಕೂಡ ಎಲೆಕ್ಟ್ರಿಕ್ ಸಿಸ್ಟಮ್ ಆ ಒಂದು ವೆಯ್ಟ್ಸ್ ಗಳನ್ನ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಬಟ್ ಅದನ್ನೆಲ್ಲ ಯಾರು ಡಿಫೈನ್ ಮಾಡಿದ್ದು? ಈಗ ನಾನು ಯಾವುದೋ ಒಂದು ವಸ್ತುವನ್ನ ಕೊಟ್ಬಿಟ್ಟು, ಈಗ ನೋಡಿ ಈ ಪೆನ್ ಇದೆ, ಇದನ್ನ ನಾನು 1 kg ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಯಾಕೆ? ನಾನು ಹೇಳ್ಬೋದಲ್ಲ ಇದು 1 kg ಇದೆ ಅಂತ ಅಂದ್ಬಿಟ್ಟು. ಬಟ್ ಯಾಕೆ ನೀವು ವೈ ಯು ಆರ್ ನಾಟ್ ಬಿಲೀವಿಂಗ್ ಇಟ್? ನಿಮ್ಗೆ ಗೊತ್ತು 1 kg ಎಷ್ಟು ಬರುತ್ತೆ ಅಂತ ಅನ್ಬಿಟ್ಟಲ್ಲ, ಎಷ್ಟು ವೆಯ್ಟ್ ಆಗುತ್ತೆ ಅಂತ ಗೊತ್ತಾಗತ್ತಲ್ವಾ? ಓಕೆ, ನಾನು ಯಾವ್ದೋ ಒಂದು ವೆಸಲ್ ಅಲ್ಲಿ ಒಂದು ನೀರು ತರ್ತೀನಿ, ತಂದ್ಬಿಟ್ಟು ನಿಮ್ಗೆ ಇಲ್ಲಿ 1 ಲೀಟರ್ ನಿಮ್ಗೆ ವಾಟರ್ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ನೀವು? ಇಲ್ಲ. ಯಾಕೆ? ನಿಮ್ಗೆ ಗೊತ್ತಿರುತ್ತೆ 1 ಲೀಟರ್ ಎಷ್ಟು ಕಂಟೈನ್ ಆಗುತ್ತೆ ಅಂತ ಅಲ್ವಾ, ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿದಿರುತ್ತಲ್ವಾ? ಓಕೆ, ನಾನು ಈಗ ಈ ಒಂದು ಪೇಪರ್ ಇದೆ, ಈ ಪೇಪರ್ 10 kg ಅಷ್ಟು ವೆಯ್ಟ್ ಇದೆ ಅಂತ ಹೇಳಿದ್ರೆ ನೀವು ಬಿಲೀವ್ ಮಾಡ್ತೀರಾ? ಯಾಕೆ? ನಾನು ಹೇಳ್ಬೋದಲ್ಲ ಇದು 10 kg ಇದೆ ಅಂತ ಅಂದ್ಬಿಟ್ಟು. ಯಾಕೆ ನೀವು ಬಿಲೀವ್ ಮಾಡಲ್ಲ? ನಿಮ್ಗೆ ಗೊತ್ತಿರುತ್ತೆ ಒಂದು ವೆಯ್ಟ್ ಇಷ್ಟು ಬಂದ್ರೆ ಒಂದು ಇಷ್ಟು ಅಮೌಂಟ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಬಿಲೀವ್ ಮಾಡ್ತೀರಲ್ವಾ? ಸೊ ಬಟ್ ಅದನ್ನ ಯಾರು ಡಿಫೈನ್ ಮಾಡಿದ್ದು? ಅದನ್ನ ಡಿಫೈನ್ ಮಾಡಿದ್ದು? ಈಗ ನಿಮ್ಗಳಿಗೆಲ್ಲ ಒಂದು ನೇಮಿಂಗ್ ಮಾಡ್ತಾರಲ್ವಾ, ಮನೆಗಳಲ್ಲಿ ನಿಮ್ಗೆ ನಾಮಕರಣ ಅಂತ ಮಾಡ್ತಾರೆ, ಕರೆಕ್ಟ್? ಓಕೆ, ಇವಾಗ ನಿಮ್ಮ ಹೆಸರು ಪ್ರಕಾಶ್ ಅಂತ ಅಥವಾ ಪ್ರಶಾಂತ್ ಅಂತ ಇರುತ್ತೆ. ಯಾಕೆ ನಿಮ್ಮ ಪ್ರಶಾಂತ್ ಅಥವಾ ಪ್ರಕಾಶ್ ಅಂತ ಎಲ್ಲರೂ ಕರೀತಾರೆ? ಬಿಕಾಸ್ ನಿಮ್ಮ ಪೇರೆಂಟ್ಸ್ಗಳು ದೇ ನೇಮ್ಡ್ ಯು. ಓಕೆ, ಬಟ್ ಸೈಂಟಿಫಿಕಲಿ ನೇಮಿಂಗ್ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ? ಸೈಂಟಿಫಿಕಲಿ ನಿಮ್ಗೆ ನೇಮಿಂಗ್ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ? ನೊಮೆನ್ಕ್ಲೇಚರ್ಸ್ ಅಂತ ಕರೀತಾರೆ. ವಿ ಕಾಲ್ ದಟ್ ಆಸ್ ಎ ನೊಮೆನ್ಕ್ಲೇಚರ್ಸ್. ಗೊತ್ತಾಗ್ತಾ ಇದೆಯಾ? ವಿಜ್ಞಾನಿಗಳಾಗಿರ್ಬೋದು, ಯಾವುದೋ ಒಂದು ವಸ್ತುಗಳಿಗೆ ನೇಮಿಂಗ್ ಮಾಡತಕ್ಕಂಥ ಪ್ರೋಸೆಸ್ಗೆ ನೊಮೆನ್ಕ್ಲೇಚರ್ಸ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಇದೇ ಬರೋದು. ನೊಮೆನ್ಕ್ಲೇಚರ್ ಅಂತಂದ್ರೆ ಅರ್ಥ ಏನು? ಎನಿಥಿಂಗ್ ಟು ಡಿಫೈನ್ ಅಥವಾ ನೇಮಿಂಗ್ ಪ್ರೋಸೆಸ್ ಇರುತ್ತಲ್ಲ, ಅದಕ್ಕೆ ನೊಮೆನ್ಕ್ಲೇಚರ್ಸ್ ಅಂತ ಕರೀತಾರೆ. ಬಹಳ ಅದ್ಭುತವಾಗಿರುತ್ತೆ, ಬಹಳ ತುಂಬಾ ಅದ್ಭುತವಾಗಿದೆ ಕೆಲವು ಲೈಕ್ ಟಾಪಿಕ್ಸ್ಗಳು. ಈಗ ನಾವು ಮೆಷರ್ಸ್ ಎಲ್ಲ ಮಾಡ್ತೀವಲ್ಲ, ನಾವು ಹೋದಾಗ ಇದು 1 kg, ಇದು 1 ಗ್ರಾಮ್, ಯಾರು ಅದನ್ನೆಲ್ಲ ಮಾಡಿದವರು? ನಮ್ಮ ದೇಶಕ್ಕೆ ಹೇಗ್ ಬಂತು? ಓಕೆ, 1 kg ವಸ್ತುನ ನಾನು ಯಾವುದೇ ಒಂದು ದೇಶ ತಗೊಂಡ್ರೆ ಅದನ್ನ 1 kg ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಹೇಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ? ಯಾರು ಅದನ್ನೆಲ್ಲ ಡಿಫೈನ್ ಮಾಡಿದ್ದು, ಡಿಸೈನ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ವಿ ಆರ್ ಲರ್ನಿಂಗ್ ದಟ್ ಪ್ರೋಸೆಸ್. ಓಕೆ, ಇಲ್ಲಿ ನಮ್ಗೆ ಆಕ್ಚುಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಮೊದಲೆಲ್ಲ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ರಾಜರು ಅವರೆಲ್ಲ ಇರ್ತಿದ್ರಲ್ಲ, ಅವ್ರುಗಳು ಅವ್ರದೇ ಆದಂತಹ ಒಂದು ವೆಯ್ಟ್ಸ್ ಗಳನ್ನ ಮಾಡ್ತಾ ಇದ್ರು. ನಮ್ಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈಗ 1 ಸೇರು ಅಥವಾ 1 ತೊಲ ಅಂತೆಲ್ಲ ಈಗೆಲ್ಲ ಹೇಳ್ತೀವಿ, ಗೊತ್ತಾ? ಯಾವ್ದಾದ್ರು ಒಂದ್ ಕಡೆ ಹೋದಾಗ ಈ ಸೇರು, ಪಾವು ಇವೆಲ್ಲ ಬಂತಲ್ವಾ, ಇದೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗಳ ಅಲ್ಲ, ಆ ಪ್ರಾಂತ್ಯಗಳಿಗೆ ಸೇರಿದಂತ ಒಂದು ಅಳತೆಯ ಗೋಲು ಅಂತ ಹೇಳ್ತೀವಿ, ಗೊತ್ತಾ? ಅರ್ಥ ಆಗ್ತಾ ಇದೆ ನಿಮ್ಗಳಿಗೆ? ಫೈನ್, ಓಕೆ. ಬಟ್ ಆಕ್ಚುಲಿ ಇಂಟರ್ನ್ಯಾಷನಲ್ ಒಂದು ಕನ್ಸಾರ್ಟಿಯಂ ಇದೆ, ಆರ್ಗನೈಸೇಷನ್, ಅವರು ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಆಫ್ ಆ ಇಂಟರ್ನ್ಯಾಷನಲ್ ಕಮಿಟಿಗಳೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡೋದ್ರಿಂದ ನಾವು ಇವತ್ತು ಅದನ್ನ ಉಪಯೋಗಿಸ್ಕೊಳ್ತಿದ್ದೀವಿ. ಓಕೆ, ಇದು ಹೇಗ್ ಬಂತು ಅಂತ ಹೇಳೋದಾದ್ರೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಒಂದು ಸಬ್ಜೆಕ್ಟ್. ನಮ್ಮ ದೇಶದಲ್ಲಿ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ನಮ್ಮ ಇಂಡಿಯಾದಲ್ಲಿ ಹೇಗಿತ್ತು ಅಂತ ಅಂದ್ಬಿಟ್ಟು.
ಅಕ್ಬರ್ ಪೀರಿಯಡ್ ಅಲ್ಲಿ ಆಕ್ಚುಲಿ ಅಕ್ಬರ್ ಎಲ್ಲ ಬಂದ್ರಲ್ಲ, ನಮ್ಮ ದೇಶದಲ್ಲಿ ಈ ಮೆಟ್ರಿಕ್ ಸಿಸ್ಟಮ್, ಈ ತೂಕ ಮತ್ತೆ ಅಳತೆಯ ಬಗ್ಗೆ ಮೊದಲು ಇಂಟ್ರೊಡ್ಯೂಸ್ ಮಾಡಿದಂತ ವ್ಯಕ್ತಿ ಯಾರು? ಅಕ್ಬರ್. ನಮ್ಗೆ ಇದು ಗೊತ್ತೇ ಇರಲ್ಲ. ನಾವು ಇವತ್ತು 1 kg ನಾವೆಲ್ಲ ಹೇಳ್ತಿರ್ತೀವ. ಸೊ ಮೊದಲು ಅದ್ರ ಬಗ್ಗೆ ಒಂದು ತಂದ್ರಲ್ಲ. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಿಮ್ಗೆ ಅಕ್ಬರ್ನ ಅವನ ಆಳ್ವಿಕೆ ಸಮಯದಲ್ಲಿ ಕೆಲವು ಅವರು ಏನ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಇನ್ಕಾರ್ಪೊರೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವತ್ತಿನ ದಿನದಂತ ಒಂದು ಅಳತೆಗಳ ಏನಿರುತ್ತೆ ಅದನ್ನೆಲ್ಲಾನು ಕೂಡ ಅವರು ಮಾರ್ಪಾಡು ಮಾಡ್ತಾರೆ. ಓಕೆ, ಸೊ ಅಂದ್ರೆ ಹೊಸದಾಗಿ ನಮ್ಮ ದೇಶಗಳೇ ಅಂದ್ರೆ ಆ ಒಂದು ಪ್ರಾಂತ್ಯಕ್ಕೆ ಏನೇನು ಅಗತ್ಯ ಇತ್ತು ಅನ್ನೋದು ಕೂಡ ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಓಕೆ, ಸೊ ಇವತ್ತೆಲ್ಲ ಆಕ್ಚುಲಿ ಏನಾಗಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಾಡಿಗಳು ಏನಿದೆ ಅದು ಡಿಸೈನ್ ಮಾಡಿರತಕ್ಕಂಥದ್ದನ್ನು ನಾವು ಯೂಸ್ ಮಾಡ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಇದನ್ನೆಲ್ಲ ಮಾಡ್ಬೇಕು ಅಂದಾಗ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಯಾವುದು ಅಂತ ಹೇಳಿದ್ರೆ 1875. ಓಕೆ, 1875. ಓಕೆ, ಆ ಒಂದು ಸಮಯದಲ್ಲಿ ಬ್ಯೂರೋ ಆಫ್ ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ಸ್, ಓಕೆ, ಬ್ಯೂರೋ ಆಫ್ ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ಸ್, BIPM. ಓಕೆ, BIPM ಅಂತಂದ್ರೆ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಏನ್ ಆಕ್ಚುಲಿ ಬ್ಯೂರೋ ಆಫ್ ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಓಕೆ, ಆಕ್ಚುಲಿ ಇವರು ಡಿಸೈನ್ ಮಾಡ್ತಾರೆ. ಓಕೆ, ದಟ್ ಈಸ್ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಆಕ್ಚುಲಿ ಈ ಒಂದು ಬಾಡಿ ಅವರು ಇಂಟ್ರೊಡ್ಯೂಸ್ ಮಾಡುವಂತದ್ದು. ಓಕೆ, ನಮ್ಮಲ್ಲಿ ಆಕ್ಚುಲಿ ಬೇರೆ ರೀತಿಯಲ್ಲಿ ಇದು ಮಾಡ್ತಾ ಇದ್ರು. ನಿಮಗೆ ಒಂದು CGS ಸಿಸ್ಟಮ್ ಅಂತ ಇದೆ. CGS ಸಿಸ್ಟಮ್ ಅಂತಂದ್ರೆ ಹೇಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಉದ್ದ, ಈಗ ಇದು ಎಷ್ಟು ಉದ್ದ ಬರ್ತದೆ ಅಂತ ನೀವು ತಗೊಂಡಾಗ ಅವರು ಮೊದಲ ಹೇಗ್ ಮಾಡ್ತಾ ಇದ್ರು, ಸೆಂಟಿಮೀಟರ್ ಅಳತೆ ಮಾಡ್ತಾ ಇದ್ರು. ನಂತರದಲ್ಲಿ ತೂಕವನ್ನ ಅಳಿಬೇಕು. ಗೊತ್ತಾಗ್ತಾ ಇದೆಯಾ? ಒಂದು ಉದ್ದ ಇದು ಎಷ್ಟು, ಇವಾಗ ನೀವು ಯಾವುದೋ ಒಂದು ಟೇಬಲ್, ಓಕೆ, ಈ ಟೇಬಲ್ ತಗೊಳ್ಳಿ, ಅಥವಾ ಈ ನಾನು ಈ ಬೋರ್ಡ್ ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟು ಬರ್ತದೆ ಅಳತೆ ಅಂತ ತಗೊಂಡಾಗ ಮೊದಲು ಸೆಂಟಿಮೀಟರ್ ಅಳತೆ ಮಾಡ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಏನ್ ಮಾಡ್ತಾ ಇದ್ರು, ಯೂಸ್ ಸೆಂಟಿಮೀಟರ್. ಅಂದ್ರೆ ಸೆಂಟಿಮೀಟರ್ ಅನ್ನತಕ್ಕಂಥ ಒಂದು ಯೂನಿಟ್ಗಳಿಂದ ಮೆಜರ್. ಗೆಟಿಂಗ್ ಎ ಪಾಯಿಂಟ್? ಓಕೆ, ದೆನ್ ಯಾವುದೇ ಒಂದು ವೆಯ್ಟ್ ಆಗಿರ್ಬೋದು, ಅಂದ್ರೆ ಅದನ್ನ ನಾವು ಮಾಸ್ ಅಂತ ಕರಿತೀವಿ. ಆ ವೆಯ್ಟ್ ನಾವೇನಂತ ಕರಿತೀವಿ? ಮಾಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ಆಕ್ಚುಲಿ ಹೇಗ್ ಮೆಜರ್ ಮಾಡ್ತಾ ಇದ್ರು? ಗ್ರಾಮ್ಸ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು. ಟೈಮ್ ನ ಸೆಕೆಂಡ್ಸ್. CGS ಸಿಸ್ಟಮ್ ಅಂತ ಅಂದ್ಬಿಟ್ಟು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದೆ. ಹೇಗೆ ಅಂತ ಹೇಳಿದ್ರೆ CGS ಸಿಸ್ಟಮ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಓಕೆ, ದೆನ್ ನಿಮ್ಗೆ ಯಾವಾಗ 1875 ಅಲ್ಲಿ ವೆನ್ ಇಂಟ್ರೊಡ್ಯೂಸ್ ಆಯ್ತಲ್ಲ, ಆವಾಗ ಆ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಗಳು ಏನ್ ಬಂತು, ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಸ್ಟ್ಯಾಂಡರ್ಡ್ ಎಲ್ಲ ನೀವು ಬಂದಾದ್ಮೇಲಿಂದ ನಿಮ್ಗೆ ಅವರು ಏನಾಯ್ತು, ಮೆಜರ್ ವಿತ್ ರೆಸ್ಪೆಕ್ಟ್ ಟು ಸೆಂಟಿಮೀಟರ್, ಗ್ರಾಮ್ ಅಂಡ್ ಟೈಮ್ ನಾವು ಸೆಕೆಂಡ್ಸ್ ಅಲ್ಲಿ ಮೆಜರ್ ಮಾಡಕ್ ಶುರು ಮಾಡೋದು. ಅಂದ್ರೆ ನಾವು ಎಷ್ಟು ಟೈಮ್ ಆಗಿದೆ ಅಂತ ನಾವು ಇಷ್ಟು ಸೆಕೆಂಡ್ಸ್ ಅಂತ ಹೇಳ್ತೀವಲ್ಲ, ಇಷ್ಟು ನಿಮಿಷಗಳಾಗಿದೆ ಅಂತ ಅಂದ್ಬಿಟ್ಟು ನಾವು ಆಕ್ಚುಲಿ ಇದೆಲ್ಲ ಹೆಂಗ್ ಬಂತು ಅಂದ್ರೆ ನೋಡಿ, ಈಗ 1 ನಿಮಿಷಕ್ಕೆ ನಾವು ಎಷ್ಟು ಸೆಕೆಂಡ್ಸ್ ಅಂತ ಹೇಳ್ತೀವಿ? 60 ಸೆಕೆಂಡ್ಸ್. ಯಾಕೆ ನಾವು 70 ಸೆಕೆಂಡ್ ಅಂತ ಹೇಳಲ್ಲ? 70 ಸೆಕೆಂಡ್ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ 60 ಸೆಕೆಂಡ್ ಅಂತ ನಾವು ಯಾಕೆ ಹೇಳ್ತೀವಿ? 60 seconds. Why we tell that as 60 seconds? Because international standard body accepted it. Okay, acceptance ಇದ್ರೆ ಮಾತ್ರ we will, ಇವರೆಲ್ಲ ಆಕ್ಚುಲಿ ಒಂದು ಕನ್ಸಾರ್ಟಿಯಂ ಬಾಡೀಸ್ಗಳು ಬೇರೆ ದೇಶದಿಂದ ಬಂದು ಅಲ್ಲಿ ಆಕ್ಚುಲಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ನಮ್ಮ ದೇಶದಿಂದ ಹೋಗಿರ್ತಾರೆ, ಎಲ್ಲಾ ದೇಶದಿಂದ ಹೋದಂತಹ ಅಲ್ಲಿ ವಿಜ್ಞಾನಿಗಳು ಅಥವಾ ಇದಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡಿರತಕ್ಕಂತ ಯಾರು ಪ್ರೊಫೆಸರ್ಸ್ ಆಗಿರ್ಬೋದು ಅಥವಾ ಇಲ್ಲಿರತಕ್ಕಂತ ಫಾರಿನ್ ಪಾಲಿಸೀಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಎಲ್ಲ ಹೋಗಿ ಅವ್ರದ್ದು ಒಂದು ಕನ್ಸಾರ್ಟಿಯಂ ಇರುತ್ತೆ. ಅಲ್ಲಿ ಅಕ್ಸೆಪ್ಟೆನ್ಸ್ ಆದ್ರೆ ಮಾತ್ರ ನಾವು ಫಾಲೋ ಮಾಡ್ತೀವಿ. ಸೊ ಮೊದಲು ನಮಗೆ CGS ಸಿಸ್ಟಮ್ ಅಂತ ಬಂತು. ನೆಕ್ಸ್ಟ್ ನಮಗೆ ಯಾವ್ದು ಬಂತು? MKS ಸಿಸ್ಟಮ್ ಅಂತ ಬರುತ್ತೆ. MKS ಏನಿದು? ಎಂ ಅಂತ ಅಂದ್ರೆ ಮೀಟರ್,
ಮೀಟರ್ ಅಂದ್ರೆ ನಾನು ಉದ್ದವನ್ನ ಯಾವ್ದನ್ನ ಅಳೆಯಕ್ ಶುರು ಮಾಡಿದೆ, ನಾನು ಸೆಂಟಿಮೀಟರ್ ಬೇಡ ಸರ್, ನಾನೀಗ ಚೇಂಜ್ ಆಗ್ತೀನಿ, ಮೀಟರ್ ಇಂದ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲಿಂದ ಕೆಜಿ, ಕೆ ಅಂತ ಅಂದ್ರೆ ಕಿಲೋಗ್ರಾಮ್, ಎಸ್ ಅಂತ ಅಂದ್ರೆ ಟೈಮ್ ನಾನು ಸೆಕೆಂಡ್ಸ್ ಅಲ್ಲಿ ಅಳೆಯಕ್ ಶುರು ಮಾಡಿದೆ. ಈ ತರ ಚೇಂಜಸ್ ಗಳಾಯ್ತು. ದೆನ್ 1 ಸೆಕೆಂಡ್ ಚೇಂಜ್ ಆಯ್ತು. ಹೇಗೆ? 1960ರಲ್ಲಿ, ದಟ್ ಈಸ್ ಇನ್ ಇಯರ್ 1960, ಎಸ್ ಐ ಯೂನಿಟ್ ಅಂತ ಬರುತ್ತೆ. ಓಕೆ, ಎಸ್ ಐ ಯೂನಿಟ್ ಅನ್ನೋದು ಎಲ್ಲಾ ದೇಶದಲ್ಲಿ ಎಲ್ಲಾ ಕಡೆ ಬಂದ್ರು, ಒಬ್ಬೊಬ್ರು ಒಂದೊಂದ್ ತರದಲ್ಲಿ ಯೂಸೇಜ್ ಗಳನ್ನ ಮಾಡ್ತಾ ಇದ್ರು. ಬೇಡ ಈ ತರದೆಲ್ಲ, ವಿ ಕಾಂಟ್ ಯೂಸ್ ದಿ ಸಾರ್ಟ್ ಆಫ್ ಸಿಸ್ಟಮ್ಸ್ ಅಂತ ಅಂದ್ಬಿಟ್ಟು ಇಂಟರ್ನ್ಯಾಷನಲ್ ಆಗಿ ಒಂದು ಅಡಾಪ್ಟ್ ಮಾಡ್ಕೊಳ್ತಾರೆ. ದಟ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ದಟ್ ಈಸ್ ಎಸ್ ಐ ಯೂನಿಟ್. ಗೊತ್ತಾಗ್ತಾ ಇದೆಯಾ? ಈಗ ಎಸ್ ಐ ಯೂನಿಟ್ ಇಂದಲೇ ಇವತ್ತಿನ ನಾವು ಹೋದಾಗ ನನ್ಗೆ 1 ಲೀಟರ್ ಹಾಲು ಕೊಡಿ ಅಥವಾ ನನಗೆ 2 ಲೀಟರ್ ಪೆಟ್ರೋಲ್ ಹಾಕಿ ಅಂತ ನೀವು ಕೇಳ್ತಿರಲ್ಲ. ಹೌ? ಬಿಕಾಸ್ ಆಫ್ ಎಸ್ ಐ ಸಿಸ್ಟಮ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಾವು ಎಸ್ ಐ ಸಿಸ್ಟಮ್ ಇಂದಾಗಿ ನಾವು, ದಟ್ ಈಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ನಾವೇನ್ ಮಾಡ್ತಾ ಇದೀವಿ, ನಾನು ಹೋಗಿ ನನಗೆ 1 ಲೀಟರ್ ಆಫ್ ಪೆಟ್ರೋಲ್ ಕೊಡಿ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಆ ಒಂದು ಅಳತೆಯನ್ನ ನಮ್ಗೆ ಹೇಳ್ಕೊಟ್ರಲ್ಲ, ಅದು ಯಾವುದು? ಎಸ್ ಐ ಯೂನಿಟ್ಸ್. 1960 ಅಂದ್ರೆ 1960 ಇಂದ ನಾವೇನ್ ಮಾಡ್ತಾ ಇದೀವಿ, ನಾವು ಎಸ್ ಐ ಯೂನಿಟ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಸರ್ ಇದು ಇಂಟರ್ನ್ಯಾಷನಲ್ ಆಗಿ ಹೇಳಿದ್ರು ನೀವು. ಓಕೆ, ಅರ್ಥ ಆಗ್ತಾ ಇದೆ? ನಾನು ಹೇಳಿದ್ ನಿಮಗೆ ಸರ್ ಇದು ಫೈನ್ ಸರ್, ನೀವು 1875 ಎಲ್ಲ ಹೇಳ್ಕೊಟ್ರಿ ನಮ್ಗೆ, ಬಹಳ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಾಯ್ತು. ಓಕೆ, ಆದ್ರೆ ನಮ್ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಹೇಗೆ ಅಡಾಪ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಇನ್ ದಿ ಇಯರ್ 1960 ಏನಾಗುತ್ತೆ? ಎಸ್ ಐ ಯೂನಿಟ್ ಬರುತ್ತೆ. ಎಸ್ ಐ ಯೂನಿಟ್ ಈಸ್ ಕೇಮ್ ಟು ಏನು? ಎಕ್ಸಿಸ್ಟೆನ್ಸ್. ಕರೆಕ್ಟ್? ಎಕ್ಸಿಸ್ಟೆನ್ಸ್ಗೆ ಎಸ್ ಐ ಯೂನಿಟ್ ಯಾವಾಗ ಬರುತ್ತೆ? ಇನ್ ದ ಇಯರ್ 1960. ಓಕೆ, ದೆನ್ ನಮ್ಮ ದೇಶದಲ್ಲಿ ಹೇಗಾಯ್ತು ಸರ್? ಹೌ ಅಂತ ಅಂದಾಗ ನೋಡಿ, ತುಂಬಾ ಚೆನ್ನಾಗಿದೆ. 1956 ಅಂದ್ರೆ 1956 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಶದಲ್ಲೂ ಕೂಡ. ಎಲ್ಲರೂ ಒಂದೊಂದ್ ಕಡೆ ಇವಾಗ ಏನಾಗುತ್ತೆ, ಇಲ್ಲಿ ಈಗ ಈಗಲೂ ಕೂಡ ನೀವು ಕೆಲವು ನೀವು ಕೂರ್ ಕಡೆ ಎಲ್ಲ ಹೋದ್ರೆ ಸೆಂಟ್ಸ್ ಅಂತ ಹೇಳ್ತಾರೆ, ಚಾಮರಾಜನಗರ ಕಡೆ ಎಲ್ಲ ಹೋದ್ರೆ ಸೆಂಟ್ಸ್ ಅಂತ ಹೇಳ್ತಾರೆ. ಸೆಂಟ್ಸ್, ನೀವು ಎಷ್ಟು ಎಕರ್ಸ್ ಭೂಮಿ ಇದೆ ಅಂತ ನೀವೇನಾದ್ರೂ ಕೇಳಿ ನೀವು, ಓಕೆ, ಅವರು ಸೆಂಟ್ಸ್ ಅಲ್ಲಿ ಹೇಳ್ತಾರೆ. ಈಗ ಎಕರ್ಸ್ಗೆ ಡಿಫರೆನ್ಸ್ ಇದೆ ಗೊತ್ತಾ? ಹೆಕ್ಟರ್ಸ್, ಈಗ ಕೆಲವರು ನಾರ್ಮಲ್ ಆಗಿ ಸರ್ ಎಷ್ಟು ಎಕರ್ಸ್ ಆಫ್ ಲ್ಯಾಂಡ್ ಇದೆ ಅಂತ ಹೇಳಿದಾಗ 5 ಎಕರ್ಸ್ ಲ್ಯಾಂಡ್ ಅಂತ ಹೇಳ್ತಾರೆ. ಬಟ್ ಕೆಲವರು ಹೆಕ್ಟರ್ಸ್ ಅಲ್ಲಿ ಹೇಳ್ತಾರೆ ಗೊತ್ತಾ? ಇದನ್ನೆಲ್ಲ ಯಾರು ಮಾಡಿದ್ರು? ಹೂ ಡಿಡ್ ಇಟ್? ಇಂಟರ್ನ್ಯಾಷನಲ್ ಬಾಡೀಸ್ಗಳು. ನಾವು ನೀವು ಒಪ್ಕೊಂಡ್ರಾಗಲ್ಲ, ಆ ಇಂಟರ್ನ್ಯಾಷನಲ್ ಬಾಡಿ, ಆ ಕನ್ಸಾರ್ಟಿಯಂ ಅಲ್ಲಿ ಏನಿದೆ ಅವರು ಒಪ್ಕೊಂಡ್ರೆ ಮಾತ್ರ ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಆಲ್ ಓವರ್ ದಿ ಸಿಸ್ಟಮ್ ಅಂತ ಹೇಳ್ಬೇಕು. ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, ಫೈನ್. ಇನ್ನೇನಾಗ್ತದೆ ಅಂತ ಹೇಳೋದಾದ್ರೆ, ಎಸ್ ಐ ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ರು, ನಿಮ್ಗೆ ಆಕ್ಚುಲಿ ನಾವು ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಭೂಮಿ, ಈಗ ಆಕ್ಚುಲಿ ನಾವು ನಮ್ಮ ಭೂಮಿ ಎಷ್ಟು ಕೆಜಿ ಇದೆ ಅಂತ ಲೆಕ್ಕ ಹಾಕ್ಬೋದು. ಇವನ್ ಅದ್ರ ಬಗ್ಗೆ ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ನಮ್ಮ ಭೂಮಿ ಎಷ್ಟು ಕೆಜಿ ಇದೆ ಸರ್, ಇದು ಅದನ್ನೆಲ್ಲವೂ ಕೂಡ ಇದು ಮಾಡ್ಬೋದು. ನಾವೇ ನಮ್ ವೇಟ್ ಆಕ್ಚುಲಿ, ನೀವು ಏನಾಗುತ್ತೆ, ನಾನು ನಿಮ್ಗೆ ಇನ್ನೊಂದು ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ನೀವು ಎಷ್ಟು ಹೈಟ್ ಹೋಗ್ತಾ ಇರ್ತೀರಿ, ಓಕೆ, ಅರ್ಥ ಆಗ್ತಾ ಇದೆಯಾ? ನಿಮ್ಮ ಎಷ್ಟು ಹೈಟ್ ಹೋಗ್ತಾ ಇರ್ತೀರಿ, ನಿಮ್ಮ ಆ ಒಂದು ವಾಟ್ ಯು ಕಾಲ್ ದಟ್, ಆ ಟೈಮ್ ಸ್ಪ್ಯಾನ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನಿಮ್ಮ ಜೀವಿತಾವಧಿ ನೀವು ಆದಷ್ಟು ಮೇಲ್ಗಡೆ ಹೋದಷ್ಟು ಏನಾಗುತ್ತೆ ಅಂದ್ರೆ, ಆಕ್ಚುಲಿ ನಿಮ್ಗೆ ಯಾವ ತರ ಅಂತ ಹೇಳ್ತೀನಿ ನಿಮ್ಗೆ. ಗ್ರೌಂಡ್ ಲೆವೆಲ್ ಅಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ಗ್ರಾವಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಫ್ಲೋರ್ಸ್ ಗಳು ಜಾಸ್ತಿ ಆದಂಗೆ, ಓಕೆ, ಯಾರೋ 10th ಫ್ಲೋರ್ ಅಲ್ಲಿ ಇದ್ದಾಗ ಅವರ ಲೈಫ್ ಸ್ಪ್ಯಾನ್ ಗಳು ರೆಡ್ಯೂಸ್ ಆಗ್ತಾ ಹೋಗ್ತದೆ. ಕೆಲವರಿಗೆ ನಮ್ಗೆ ಗೊತ್ತಿಲ್ಲ ಇದು. ಆಕ್ಚುಲಿ ದಿಸ್ ಆಲ್ ದಿ ಸೈಂಟಿಫಿಕ್ ಥಿಂಗ್ಸ್. ತುಂಬಾ ಚೆನ್ನಾಗಿದೆ. ಓಕೆ, ಫೈನ್. ಇಲ್ಲೇನಾಗುತ್ತೆ ಅಂದ್ರೆ ಎಸ್ ಐ ಯೂನಿಟ್ ನ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ 1956 ಇಂದ ಕಾನೂನ್ನ ತರಕ್ ಶುರು ಮಾಡ್ತಾರೆ. ಎಲ್ಲಾ ಕಡೆ ಒಂದೇ ತರ ಇರಬೇಕು. ಯು ಗೆಟಿಂಗ್ ಮೈ ಪಾಯಿಂಟ್? ಓಕೆ, 1956 ಅಲ್ಲಿ, ಅಂಡ್ ಇನ್ ದಿ ಇಯರ್ 1958 ಆಕ್ಟ್ ಬರುತ್ತೆ.
ಓಕೆ, ಲೀಗಲ್ ಆಗಿರ್ತಕ್ಕಂಥ ಒಂದು ಆಕ್ಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಯಾವುದು, ಲೀಗಲ್ ಮೆಟ್ರಾಲಜೀಸ್. ನಮ್ಮಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಲೀಗಲ್ ಮೆಟ್ರಾಲಜಿ ಅಂತಾನೆ ಡಿಫೈನ್ ಆಗಿದೆ. ನೀವು ಎಲ್ಲಾದ್ರೂ ಒಂದ್ ಕಡೆ ಹೋದಾಗ ಪೆಟ್ರೋಲ್ ಬಂಕ್ ಅಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಅಷ್ಟು ನಿಮ್ಗೆ ಅಮೌಂಟ್ ಆಫ್ ಪೆಟ್ರೋಲ್ ನ ನಿಮ್ಗೆ ಹಾಕ್ಲಿಲ್ಲ ಅಂತಂದಾಗ ನೀವ್ ಏನ್ ಮಾಡ್ತೀರಿ ಗೊತ್ತಾ, ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಯಾರು ಕಂಪ್ಲೇಂಟ್ ಮಾಡ್ಬೇಕು? ವೆಯ್ಟ್ಸ್ ಅಂಡ್ ಮೆಷರ್ಸ್ ಕಂಪ್ಲೇಂಟ್ ಮಾಡ್ಬೇಕು. ಗೆಟಿಂಗ್ ಮೈ ಪಾಯಿಂಟ್? ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ದೇ ವಿಲ್ ಲುಕ್ ಇಂಟು ಯುವರ್ ಇಶ್ಯೂಸ್. ಓಕೆ ಫೈನ್. ಏನಾಗುತ್ತೆ, ಅಂತಾರಾಷ್ಟ್ರೀಯ ಏಕಮಾನ ವ್ಯವಸ್ಥೆ ಅಂತ ಕರೀತಾರೆ. ಯಾವುದು? SI ಯೂನಿಟ್ಗೆ ಅಂತಾರಾಷ್ಟ್ರೀಯ ಏಕಮಾನ ವ್ಯವಸ್ಥೆ. SI ಯೂನಿಟ್ ಬಹಳ, ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ನಾವು ಇವತ್ತು ಏನೇ ನಾವು ಒಂದು ಯೂನಿಟ್ಸ್ ಗಳನ್ನ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಒಂದು ಬಿಕಾಸ್ ಆಫ್ SI ಯೂನಿಟ್. ಅರ್ಥ ಆಗ್ತಾ ಇದೆಯಾ? ಓಕೆ ಫೈನ್. ಇಲ್ಲಿ ತೂಕ ಮತ್ತು ಅಳತೆ ಇಲಾಖೆ ನಮ್ಮಲ್ಲಿದೆ. ತೂಕ ಮತ್ತು ಅಳತೆ ಇಲಾಖೆ, ವೆಯ್ಟ್ ಅಂಡ್ ಮೆಷರ್ಮೆಂಟ್, ಇನ್ ಎವ್ರಿ ಸ್ಟೇಟ್ಸ್ ಗಳಿದೆ. ಓಕೆ, ಸೊ ಇಲ್ಲೇನಾಗ್ತದೆ ಅಂತಂದ್ರೆ ಇನ್ ದಿ ಇಯರ್ 1962 ಅಲ್ಲಿ, ದಟ್ ಈಸ್ ಇನ್ ದಿ ಮಂತ್ ಆಫ್ ಏಪ್ರಿಲ್ 1962 ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ನ ತಂದ್ರು, SI ಯೂನಿಟ್. SI ಯೂನಿಟ್ 1960 ಅಲ್ಲಿ ಆಲ್ ಓವರ್ ದ ವರ್ಲ್ಡ್ ಇಟ್ ಇಸ್ ಬಿನ್ ಅಕ್ಸೆಪ್ಟೆಡ್. ಬಟ್ ನಮ್ಮ ದೇಶದಲ್ಲಿ ಯಾವಾಗ ಇಂಪ್ಲಿಮೆಂಟ್ ಆಯ್ತು? ಇನ್ ದಿ ಇಯರ್ 1962. ಓಕೆ, ಇವತ್ತು ನಾವೆಲ್ಲ ಯೂಸ್ ಮಾಡ್ತಾ ಇದೀವಲ್ಲ, ಇಷ್ಟು ಕಿಲೋಗ್ರಾಮ್ಸ್ ಇದೆ ಅಂತ ಅಂದ್ಬಿಟ್ಟು ಯಾವ್ದ್ರಿಂದ ನಾವು ಅದು ಮಾಡ್ತಾ ಇದೀವಿ? ಬಿಕಾಸ್ ಆಫ್ SI ಯೂನಿಟ್. ನಾನು ಮೊನ್ನೆ ನಿಮ್ಗೆ ಪ್ರೆಷರ್ ಹೇಳ್ಕೊಟ್ಟೆ ಗೊತ್ತಾ? ಹೈಡ್ರಾಲಿಕ್ ಪ್ರೆಷರ್, ಫ್ಲೂಯಿಡ್ ಇವೆಲ್ಲ ಹೇಳಿದೆ ಗೊತ್ತಾ ನಿಮಗೆ? ಆ ಫ್ಲೂಯಿಡ್ ಪ್ರೆಷರ್ ಹೇಗಿರುತ್ತೆ. ಸೊ ಇದ್ರಲ್ಲಿ ಪ್ರತಿಯೊಂದನ್ನು ಕೂಡ ಡಿಫೈನ್ ಮಾಡೋದು ಯಾವುದು? SI ಯೂನಿಟ್. ಓಕೆ, ಯು ಗಾಟ್ ಇಟ್? ಫೈನ್. ಇನ್ನೇನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಏಕಮಾನ ವ್ಯವಸ್ಥೆಗಳು ಬಂದಾಗ ತುಂಬಾ ವಸ್ತುಗಳಿದೆ. ಓಕೆ, ಅಲ್ಲಿ 7 ಬೇಸ್ ಯೂನಿಟ್ಸ್ ಅಂತ ತಗೊಳ್ತಾರೆ. ಯಾವುದು ಸರ್? ನೋಡಪ್ಪ, ನಿಮಗೆ ಎಷ್ಟು ಅಳತೆ ಅನ್ನೋದು ನಮಗೆ ಒಂದು ಗೊತ್ತಾಯ್ತು. ಇಲ್ಲಿ ಮೀಟರ್ ಅಂತ ಹೇಳೋದಾದ್ರೆ ನೀವು ಎಷ್ಟನ್ನಾದ್ರೂ ಮೆಷರ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಅರ್ಥ ಆಗ್ತಾ ಇದೆ ನಿಮ್ಗೆ? ಓಕೆ, ಎಷ್ಟನ್ನಾದ್ರೂ ಇವಾಗ ನಿಮ್ಗೆ ಒಂದು ಯಾವುದೋ ಒಂದು ನಿಮ್ಗೆ ಲೈಕ್ ಯಾವ್ದು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ 1 ಮೀಟರ್ ಅಂತ ತಗೊಳ್ತೀನಿ. ಅದು 1 ಕಿಲೋಮೀಟರ್ ಆಗಿರ್ಬೋದು. ಆ ಒಂದು ಅಳತೆಯ ಬಗ್ಗೆ ನೀವು ತಿಳ್ಕೊಂಡಾಗ ನೀವು ಯು ಕ್ಯಾನ್ ಗೋ ಆನ್ ಮ್ಯಾನಿಪುಲೇಟಿವ್. ಸೊ 7 ಬೇಸ್ ಯೂನಿಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾವ್ದದು? ಒಂದು ಅಬೌಟ್ ಟೈಮ್. ಟೈಮ್ಗೆ ನೀವೇನಂತ ಹೇಳ್ತೀವಿ? ಟೈಮ್ಗೆ ಸೆಕೆಂಡ್. ದೆನ್ ಡಿಸ್ಟೆನ್ಸ್ಗೆ ಏನ್ ಬರುತ್ತೆ? ಡಿಸ್ಟೆನ್ಸ್ಗೆ ಯಾವುದು ಹೇಳಿ? ಮೀಟರ್. ಓಕೆ, ವೆಯ್ಟ್ಗೆ ದಟ್ ಈಸ್ ಕಾಲ್ಡ್ ಎಸ್ ಮಾಸ್. ಮಾಸ್ಗೆ ಏನಂತ ಬರುತ್ತೆ? ಯಾವ್ದು ಬರುತ್ತೆ? ಕೆಜಿ. ಓಕೆ, ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಇರುತ್ತಲ್ಲ, ಎಲೆಕ್ಟ್ರಿಕ್ ಕರೆಂಟ್ಗೆ ಏನಂತ ಹೇಳ್ತೀವಿ ನಾವು? ಆಂಪಿಯರ್. ಆಂಪ್ಸ್. ಇಷ್ಟು ಆಂಪ್ಸ್ ಅಂತ ಹೇಳ್ತೀವಿ ಗೊತ್ತಾ ನಾವು? ಯು ಗೆಟಿಂಗ್ ಮೈ ಪಾಯಿಂಟ್? ಆಂಪಿಯರ್. ಟೆಂಪರೇಚರ್, ಇಷ್ಟು ಡಿಗ್ರಿ ಟೆಂಪರೇಚರ್ ಇದೆ ಅಂತ ಹೇಳ್ತೀವಿ ಗೊತ್ತಾ? ಕೆಲ್ವಿನ್. ಓಕೆ, ಕೆಲ್ವಿನ್ ಅಂತ ಬರುತ್ತೆ. ಮತ್ತೆ ನಾನು ಕೊಟ್ಟಂತ ಒಂದು ವಸ್ತು ಅದು ಎಷ್ಟು ಲೈಕ್ ಹೇಗಂತ ಹೇಳಿದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅದನ್ನ ನಾವು ಮೋಲ್ ಅಂತ ಕರಿತೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಸ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಯಾವುದು? ಮೋಲ್. ಓಕೆ, ದೆನ್ ಲೈಟ್ ಇಂಟೆನ್ಸಿಟಿ ಇದೆಯಲ್ಲ, ಇದು ಎಷ್ಟು ಪ್ರಕಾಶಮಾನವಿದೆ ಅದನ್ನ ನಾವು ಕ್ಯಾಂಡಿಲಾ, CD. ಓಕೆ, CD ಕ್ಯಾಂಡಿಲಾ. ಸೊ ಈ ತರ ನಾವು ಆಕ್ಚುಲಿ ಮೆಷರ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಓಕೆ ಫೈನ್. ಸೊ ಇದು ನಮಗೆ ಒಂದು ಮೆಟ್ರಿಕ್ ಸಿಸ್ಟಮ್ಸ್ ಗಳದ್ದು ಒಂದು ಬೇಕಾಗಿರತಕ್ಕಂತ ಈ ಟಾಪಿಕ್, ಡಿಸ್ಕಷನ್ಸ್ ಟಾಪಿಕ್. ನಾವು ಮೆಟ್ರಿಕ್ ಸಿಸ್ಟಮ್ ನಮಗೆ ಇಷ್ಟು ಈ ಒಂದು ನಾವು SI ಯೂನಿಟ್ ಆಗಿರ್ಬೋದು, ಅಥವಾ ಅದಕ್ಕಿಂತ ಮುಂಚೆ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ವು? ಒಂದು CGS ಮತ್ತೆ ಇನ್ನೊಂದು MKS ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದು. ಸೊ ದೀಸ್ ಆರ್ ದಿ ಇನ್ಫಾರ್ಮೇಶನ್ಸ್ ರಿಲೇಟೆಡ್ ಟು ಯಾವುದು? ಮೆಟ್ರಿಕ್ ಸಿಸ್ಟಮ್ಸ್. ಓಕೆ, ಈ ಮೆಟ್ರಿಕ್ ಸಿಸ್ಟಮ್ಸ್ ಇವೆಲ್ಲ ಓಕೆ ಫೈನ್. ಬಟ್ ಯಾರು ನಿಜವಾಗ್ಲೂ ಹೂ ಇಸ್ ದಿ ಪರ್ಸನ್ ಬಿಹೈಂಡ್ ದಿಸ್ ಅಂತ ಹೇಳೋದಾದ್ರೆ ಗೇಬ್ರಿಯಲ್ ಮೋಟನ್ ಅನ್ನೋ ವ್ಯಕ್ತಿ. ಓಕೆ, ಇವ್ರು ಆಕ್ಚುಲಿ ಇವ್ರನ್ನ ಫಾದರ್ ಆಫ್ ಮೆಟ್ರಿಕ್ ಸಿಸ್ಟಮ್ಸ್ ಅಂತ ಕರೀತಾರೆ. ಇವರು ಫ್ರಮ್ ದಿ ಇಯರ್ ದಟ್ ಈಸ್ 1618 ಅಂದ್ರೆ 1618. ಓಕೆ, 1618 ಅಲ್ಲಿಂದ ನಿಮಗೆ 1694 1694 ಬದುಕಿದ್ದಂತ ಇವ್ರ ಅವಧಿ.
ಓಕೆ. ಬಿಕಾಸ್ ಆಫ್ ದಿಸ್ ಪರ್ಸನ್ ಅಂದ್ರೆ ಗೇಬ್ರಿಯಲ್ ಮೋಟರ್, ಇವರು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಮತ್ತು ಅಸ್ಟ್ರೋನಮರ್ ಅಂದ್ರೆ ಖಗೋಳ ಶಾಸ್ತ್ರಜ್ಞರು ಮತ್ತು ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರಜ್ಞರು. ಓಕೆ, ಇವರು ಆಕ್ಚುಲಿ ಒಂದು ಮೆಟ್ರಿಕ್ ಸಿಸ್ಟಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದಂತವ್ರು ಯಾರು? ಗೇಬ್ರಿಯಲ್ ಮೋಟನ್. ಓಕೆ, ಸೊ ಇದು ದಿಸ್ ಇಸ್ ಅಬೌಟ್ ದ ಟಾಪಿಕ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ನಾವು ಇವತ್ತು ಏನೇ ಒಂದು ಅಳತೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಿಸ್ ಇಸ್ ವೈ ವಿ ಆರ್ ಫಾಲೋವಿಂಗ್. ಓಕೆ, ಕ್ಲಿಯರ್ ಆಯ್ತಾ? ಅರ್ಥ ಆಗಿದ್ಯಾ? ಓಕೆ, ಸೊ ದಿಸ್ ಇಸ್ like this is about the topic. Okay, and we can conclude our class. Okay, so ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಲೈಕ್ ನಾನು ನಿಮಗೆ ಗ್ರಾವಿಟೇಷನ್ ಆಗಿರ್ಬೋದು ಅಥವಾ ನಿಮಗೆ ಪ್ರೆಷರ್ ರಿಲೇಟೆಡ್ ಟಾಪಿಕ್ಸ್ ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.